ಎಂಎಲ್ಎ ಗಣೇಶ್ರನ್ನ ಬಂಧಿಸಿ ನಿಮ್ಮ ಪೌರುಷ ತೋರಿಸಿ ಹೀಗಂತ ಟ್ವಿಟರ್ ಮೂಲಕ ಸಿಎಂಗೆ ರಾಜ್ಯ ಬಿಜೆಪಿ ಘಟಕ ಸವಾಲ್ ಹಾಕಿದೆ. ರವಿ ಪೂಜಾರಿಯನ್ನ ಬಂಧಿಸಿದ್ದು ಮೈತ್ರಿ ಸರ್ಕಾರ ಅಂತ ಹೇಳ್ತೀರಿ, ಮೊದಲು ಕಂಪ್ಲಿ ಶಾಸಕ ಗಣೇಶ್ರನ್ನ ಬಂಧಿಸಿ, ಶಾಸಕ ಗಣೇಶ್ರನ್ನ ಬಂಧಿಸಿ ನಿಮ್ಮ ಪೌರುಷ ತೋರಿಸಿ ಅಂತ ಟ್ವೀಟ್ ಮೂಲಕ ಸಿಎಂ ಕುಮಾರಸ್ವಾಮಿಗೆ ಸವಾಲು ಹಾಕಿದ್ದೆ ಬಿಜೆಪಿ ಘಟಕ. ಈ ಟ್ವೀಟ್ಗೆ ಯಾವ ರೀತಿಯಲ್ಲಿ ಸಿಎಂ ಪ್ರತಿಕ್ರಿಯಿಸಿದ್ದಾರೆ ನೋಡೋಣ ಬನ್ನಿ. ಒಂದು ನಿಮಿಷ, ರವಿ ಪೂಜಾರಿ ಅಕ್ರಮ ಚಟುವಟಿಕೆಗಳು ಯಾವಾಗಲಿಂದ ಪ್ರಾರಂಭ ಆಗಿತ್ತು? 2001ನೇ ಇಸ್ವಿಯಿಂದ ಪ್ರಾರಂಭ ಆದಂಥದ್ದು. ಬಿ ಜೆ ಪಿಯವರು 5 ವರ್ಷ ರಾಜ್ಯ ಆಳಿದ್ರಲ್ಲ. ಬಿ ಜೆ ಪಿಯ ನನ್ನನ್ನು ಅಣ್ಣ ಅಂತ ಅಟ್ಲೀಸ್ಟ್ ಅಷ್ಟಾದರೂ ಗೌರವ ಕೊಟ್ಟು ಬಿ ಜೆ ಪಿಯವ್ರೇನು ಟ್ವೀಟ್ ಮಾಡಿದ್ದಾರೆ. ಆ ಬ್ರದರ್ಗೆ ನಾನು ಹೇಳ್ತಕ್ಕಂಥದ್ದು, ನೀವು 5 ವರ್ಷ ಇದ್ರಲ್ಲಪ್ಪ, ನೀವೇನು ಮಾಡಿದ್ರಿ? ಅಟ್ಲೀಸ್ಟ್ ನಾನೀಗ ರವಿ ಪೂಜಾರಿ ಎಲ್ಲೋ ಹೊರಗಡೆ ಇರ್ತಕ್ಕಂಥವನ್ನ ಅರೆಸ್ಟ್ ಮಾಡ್ತಕ್ಕಂಥಲ್ಲಿ ಕಳೆದ 6 ತಿಂಗಳಿಂದ ಅಲ್ಲಿಯೇ ಸರ್ಕಾರದ ಜೊತೆ ನಮಗೆ ಬಂದಂಥ ಮಾಹಿತಿಗಳ ಆಧಾರದ ಮೇಲೆ ನಿರಂತರ ಸಂಪರ್ಕದಲ್ಲಿ ನಮ್ಮ ಅಧಿಕಾರಿಗಳೇನು ಕೆಲಸ ಮಾಡಿದ್ದಾರೆ. ಗಣೇಶನ್ನು ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಸೂಚನೆ ಕೊಟ್ಟಾಗಿದೆ. ಕಾನೂನು ವ್ಯಾಪ್ತಿಯ ಒಳಗೆ ಯಾರೇ ತಪ್ಪು ಮಾಡಿದ್ರು ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಅದಕ್ಕೆ ಒಂದು ರೀತಿ ರಿವಾಜ್ಗಳಿರ್ತವೆ. ಇವತ್ತು ಸರ್ಕಾರದಲ್ಲಿ ಈಗಾಗಲೇ ಕೇಸ್ ಏನು ಬುಕ್ ಆಗಿದೆ, ಅಧಿಕಾರಿಗಳು ಅದರ ಬಗ್ಗೆ ಈಗಾಗಲೇ ಕ್ರಮ ವಹಿಸ್ಕೊಂಡಿದ್ದಾರೆ. ಅವ್ರಿಗೇನು ಯಾವ ಅನುಮಾನ ಬೇಡ. ನಾನು ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥವನ್ನಲ್ಲ. ಯಾರೇ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳನ್ನು ಮಾಡ್ತಕ್ಕಂಥವ್ರಿಗೆ ನಾನು ಅಧಿಕಾರದ ಕುರ್ಚಿಯನ್ನು ಭದ್ರವಾಗಿ ಇಟ್ಕೋಬೇಕು ಅಂತ ಹೇಳಿ ರಾಜಿಗೆ ಒಳಗಾಗೋದಿಲ್ಲ. ಯಾರೇ ತಪ್ಪು ಮಾಡಿರಲಿ, ಅವನು ನಮ್ಮ ಪಕ್ಷದ ಶಾಸಕರೇ ಇರಲಿ, ಕಾಂಗ್ರೆಸ್ನ ಶಾಸಕರೇ ಇರಲಿ, ಬಿ ಜೆ ಪಿಯವರೇ ಇರಲಿ, ಎಲ್ಲರ ಮೇಲೂ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ತಕ್ಕಂಥಲ್ಲಿ ಅಧಿಕಾರಿಗಳಿಗೆ ಮುಕ್ತವಾದ ಅವಕಾಶ ಕೊಟ್ಟಿದ್ದೇನೆ. ಪಾಪ ನನಗೇನು ಸಲಹೆ ಕೊಟ್ಟಿದ್ದಾರೆ ಗಣೇಶನ ಬಗ್ಗೆ, ಆದಷ್ಟು ಬೇಗ ಅದರ ಬಗ್ಗೆನೂ ಒಂದು ಅವರಿಗೆ ಸುದ್ದಿ ಕೊಡೋಣ.